ಹೇಳಿಕೊಳ್ಳುವ ಕಥೆಗಳಿರ್ತವೆ, ಹೇಳಿಕೊಳ್ಳಲಾಗದ ಕಥೆಗಳಿರ್ತವೆ, ಹೇಳಿಕೊಳ್ಳಲೇಬೇಕಾದ ಕಥೆಗಳಿರ್ತವೆ. ಹೇಳಿಕೊಳ್ಳಲೇಬೇಕಾದ ಕಥೆಗಳು ಶ್ರೇಷ್ಠ ಮಟ್ಟವನ್ನು ತಲುಪಿಕೊಳ್ತವೆ. ನನಗೆ ಆ ಭರವಸೆ ಈ ಪ್ಲಾಟ್ಫಾರ್ಮ್ನಿಂದ ಸಿಕ್ಕಿದೆ. ಯಾಕೆಂದರೆ ಮಹತ್ವದ ಕಥೆಗಾರರು ಇಲ್ಲಿ ಹುಟ್ಕೊಳ್ತಾರೆ ಅನ್ನುವಂಥ ಭರವಸೆ, ಹುಟ್ಕೊಂಡಿದ್ದಾರೆ ಅನ್ನುವಂಥ ಭರವಸೆ ನನ್ನ ಜೊತೆಗಿದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಈ ಸಂಚಿಕೆಯ ಮುಖಾಂತರ ಸ್ಪೀಕ್ಸ್ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ ಅಂತ ಅನಿಸಿದ್ದು ನನಗೆ. ಅಂದರೆ ಕವಿತೆಯೊಳಗೆ ಒಂದು ಕಥೆ ಇರ್ತದೆ ಅನ್ನುವಂಥದ್ದನ್ನು ಮನಗಾಣಿಸಿಕೊಟ್ಟಂಥ ವೇದಿಕೆಯಾಗಿ ಇದು ಈ ಸಂಚಿಕೆ ಮಾರ್ಪಾಡಾಗಿದೆ. ಈ ಸಂಚಿಕೆಯಿಂದ ಒಂದು ಹೊಸ ರೂಪ ಸಿಕ್ಕಿದೆ ಅಂತ ಅನಿಸಿದೆ. ಯಾಕಂದರೆ ನಮ್ಮಲ್ಲಿ ಕನ್ನಡದ ಕಥಾ ಪರಂಪರೆ ಹೇಗಿದೆ ಅಂದರೆ, ಆರಂಭದಲ್ಲಿ ಕಾವ್ಯದೊಳಗೆ ಕಥೆ ಇತ್ತು, ಮಹಾಕಾವ್ಯದೊಳಗೆ ಕಥೆ ಇತ್ತು, ಆಮೇಲೆ ಕಥೆ ಬಂತು, ಕಥೆಯೊಳಗೆ ಕವಿತೆ, ಕವಿತೆಯೊಳಗೆ ಕಥೆ, ಈ ಥರದ ಒಂದು ಭಿನ್ನವಾಗಿರುವಂಥ ಒಂದು ಪರಂಪರೆ ನಮ್ಮದು. ಹಾಗಾಗಿ ನನಗೆ ಈ ವೇದಿಕೆ ತುಂಬ ಮಹತ್ವದ್ದಂತ ಅನಿಸುತ್ತೆ. ಇವತ್ತು ಪ್ರಸ್ತುತಪಡಿಸಲ್ಪಟ್ಟ 4 ಕಥೆಗಳು ತುಂಬ ಮೌಲ್ಯಯುತವಾಗಿದ್ದವು. ಅಂದರೆ ಮೌನದ ಕುರಿತಾದ ವ್ಯಾಖ್ಯಾನ ಕೊಟ್ಟಂಥ ವೈಷ್ಣವಿ ಅವರು ತುಂಬ ಮಹತ್ವದ ಇಂಟರ್ಪ್ರಿಟೇಷನ್ನ ಜೊತೆಗಿತ್ತು ಅಂತ ಅನಿಸಿದ್ದು ನನಗೆ ಅವರ ಇಂಟರ್ಪ್ರಿಟೇಷನ್ನು. ಮತ್ತು ಇನ್ನೊಂದು ಕಣ್ಣಿಗೆ ಕಾಣದ ಅಪ್ಸರೆಯನ್ನು ಅರ್ಚಿಸಿದ ಅರ್ಚಿತ್ ಕಥೆ ಆಪ್ತ ಅಂತ ಅನಿಸಿದ್ದು. ಆಮೇಲೆ ಇನ್ನೇನು ಮದುವೆಯಾಗಬೇಕು ಅನ್ನೋ ಹೊತ್ತಿಗೆ ಮನದಾಳದ ಮಾತುಗಳನ್ನು ಹೇಳಿಕೊಂಡ ಶ್ರೇಯ ಅವರ ಇಂಟರ್ಪ್ರಿಟೇಷನ್ ಇತ್ತು. ಮತ್ತು ನನಗೆ ಕೌಶಿಕ್ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಅನಿಸಿತ್ತು. ಯಾಕೆ ಅಂದರೆ, ಅಮ್ಮ ಅಪ್ಪನಾಗಿ ಟ್ರಾನ್ಸ್ಫಾರ್ಮ್ ಆಗೋದಿದೆಯಲ್ಲ, ರೂಪಾಂತರ ಆಗೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಬದುಕಿನ ಹೆಜ್ಜೆಗಳಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸುವಂಥ ಅಮ್ಮ ಅಪ್ಪನಾಗುವಂಥ ಒಂದು ರೂಪಾಂತರದ ಪ್ರಕ್ರಿಯೆಯನ್ನು ಅದು ತುಂಬ ಆಪ್ತವಾಗಿ ಕೌಶಿಕ್ ಹಿಡಿದಿಟ್ಟರು. ನನಗೆ ನಮ್ಮನ್ನು ಅಗಲಿದ ಪಿಯೂಷ್ ಪಾಂಡೆ, ಜಾಹೀರಾತು ಲೋಕದ ಧ್ರುವತಾರೆ ಅವರು ನಮ್ಮನ್ನು ಅಗಲಿದ್ರು. ಅವರು ಕಥೆಯ ಬಗ್ಗೆ ತಮ್ಮದೇ ಆದ ಇಂಟರ್ಪ್ರಿಟೇಷನ್. ನಾನು ಜಾಹೀರಾತು ಪ್ರತಿಯನ್ನು ಬರೆಯೋದಿಲ್ಲ, ನಾನು ಕತೆ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ನನಗೆ ಫ್ಯಾಕ್ಟ್ ಕೊಟ್ಟರೆ ನಾನು ಕಲಿತೀನಿ, ಟ್ರುತ್ಸ್ ಹೇಳಿದರೆ ನಾನು ನಂಬ್ತೀನಿ, ಆಮೇಲೆ ನೀವು ಕತೆ ಹೇಳಿದರೆ ನಾನು ಉಸಿರು ಇರುವವರೆಗೆ ನಾನು ನೆನಪಿಟ್ಕೊಳ್ತೀನಿ ಅಂತ. ಕಥೆಗೆ ಇರುವಂಥ ಒಂದು ದೊಡ್ಡ ಶಕ್ತಿ. ಅವರು ಅಷ್ಟು ಜಾಹೀರಾತು ಪ್ರತಿಗಳಲ್ಲಿ ಅವರು ಏನು ಕ್ರಿಯೇಟಿವಿಟಿ ಇತ್ತಲ್ಲ, ಅದು ಕಥನ ಪರಂಪರೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡ ಕಾರಣಕ್ಕಾಗಿಯೇ ಅವರು ತುಂಬ ದಶಕಗಳ ಕಾಲ ಜಾಹೀರಾತು ಉದ್ಯಮವನ್ನು ಆಳಿದ್ರು ಅಂತ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಅವರು ನಾನು ನೆನಪು ಮಾಡ್ಕೊಳ್ತೀನಿ. ಹಾಗಾಗಿ ನನಗೆ ಈ ವೇದಿಕೆ ಇದೆಯಲ್ಲ, ಈ ವೇದಿಕೆಯ ಮುಖಾಂತರ ನಮ್ಮ ಮಾಧ್ಯಮದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಉಳಿದ ಜ್ಞಾನ ಶಿಸ್ತುಗಳ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮಹಾವೇದಿಕೆಯಾಗಿ ಇದು ಕೊಡುಗೆಯಾಗಿ ಪರಿವರ್ತಿತ ಆಗಿದೆ. ಹಾಗಾಗಿ ನನಗೆ ಈ ವೇದಿಕೆಯ ಮುಖಾಂತರ ಮೂಡಿ ಬಂದಂಥ ಪ್ರತಿಭೆಗಳು ಮುಂದೆ ಕನ್ನಡ ಜಗತ್ತನ್ನು, ಕನ್ನಡದ ಸಾಂಸ್ಕೃತಿಕ ಪರಂಪರೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸಬಹುದು ಅನ್ನುವ ಭರವಸೆ ನನಗೆ ಇವತ್ತು ಸಿಕ್ಕಿತು. ಒಂದು ಹೆಜ್ಜೆ ಮುಂದೆ ಹೋಗಿದೆ. ಅಂದರೆ ಇದಕ್ಕೊಂದು ಕಾವ್ಯದ ರೂಪ ಸಿಕ್ಕಿದೆ. ಆ ಕಾವ್ಯದ ರೂಪ ಸಿಕ್ಕಿ ಮತ್ತು ಕಥನದ ಒಂದು ಯಶಸ್ಸಿನ ಸಾಧ್ಯತೆಗಳು ವಿಸ್ತರಿಸಲ್ಪಟ್ಟಿದೆ ಅಂತ ನನಗೆ ಅನಿಸಿತು. ಈ ಯಶಸ್ಸಿನ ಯಾನ ಹೀಗೆ ಮುಂದುವರಿಲಿ. ಹೀಗೆ ಮುಂದುವರಿತಾ ಕನ್ನಡದ ಜಗತ್ತು ಇನ್ನಷ್ಟು ಶ್ರೀಮಂತವಾಗಲಿ. ಯಾಕೆಂದರೆ ನಮ್ಮ ಸಮೂಹ ಮಾಧ್ಯಮ ವಲಯ ಇದೆಯಲ್ಲ, ಕಥನ ಪರಂಪರೆಯನ್ನು ತುಂಬ ಭಿನ್ನವಾಗಿ ಗ್ರಹಿಸಿದ ಕಾರಣಕ್ಕಾಗಿಯೇ ಬಹಳ ಭಿನ್ನವಾಗಿರುವಂಥ ಪ್ರಯೋಗಗಳು ಕನ್ನಡದಲ್ಲಿ ಬಂದಿದೆ. ಯಾಕಂದರೆ ಕನ್ನಡದಲ್ಲಿ ನಾವೆಲ್ಲ ಸಣ್ಣವರಿದ್ದಾಗ ಕಥೆಗಾರ ಅಂತ ಒಂದು ಸಂಚಿಕೆ ಬರ್ತಿತ್ತು. ಕನ್ನಡದ ಶ್ರೇಷ್ಠ ಕಥೆಗಳೆಲ್ಲವೂ ಕೂಡ ಧಾರಾವಾಹಿಯಾಗಿ ಬರ್ತಿದ್ವು. TN ಸೀತಾರಾಮ್ ಮತ್ತು P ಶೇಷಾದ್ರಿ ಮಾಡಿದಂಥ ಧಾರಾವಾಹಿ ಅದು ಕನ್ನಡದ ಮೊದಲ ಮೆಗಾ ಧಾರಾವಾಹಿ ಅದು. ಹಾಗಾಗಿ ನನಗೆ ಈ ವೇದಿಕೆ ಅಪ್ಪಟ ಕಥನಕಾರರನ್ನು ಕೊಡುಗೆಯಾಗಿ ನೀಡಬಲ್ಲದು ಅನ್ನುವಂಥ ಭರವಸೆ ಪ್ರತಿ ಸಂಚಿಕೆಯಲ್ಲೂ ನೀಡುತ್ತದೆ. ಈ ಸಂಚಿಕೆ ಕೂಡ ನನಗೆ ಆ ಭರವಸೆ ನನ್ನೊಳಗೆ ಮೂಡಿತು ಅಂತ ಹೇಳೋದ್ರ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ತೆ.